ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚನ್ನಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಃ ವಿದ್ಯಾ ಬಂಧುಜನೋ ವಿದೇಶಗಮನೆ ವಿದ್ಯಾ ಪರಾ ದೇವತಾ ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ ವಿದ್ಯಾ ವಿಹೀನ ಪಶುಃ. ವಿದ್ಯೆ ಎಂಬುದು ಮಾನವನ ರೂಪವನ್ನು ಹೆಚ್ಚಿಸುವ ಭದ್ರವಾದ ಗುಪ್ತವಾದ ಸಂಪತ್ತು. ಐಶ್ವರ್ಯವನ್ನು, ಯಶಸ್ಸನ್ನು ಮತ್ತು ಸುಖವನ್ನು ವೃದ್ಧಿಸುತ್ತದೆ. ವಿದ್ಯೆಯು ಗುರುವಿನ ಗುರುವಾಗಿದೆ, ವಿದೇಶದಲ್ಲಿ ಬಂಧುವಾಗಿರುತ್ತದೆ. ವಿದ್ಯೆಯು ಪರದೇವತೆಯಂತೆ. ರಾಜರಿಂದ ಧನವು ಆರಾಧಿಸಲ್ಪಡುವುದಿಲ್ಲ, ಕೇವಲ ವಿದ್ಯೆ ಮಾತ್ರ. ವಿದ್ಯೆ ಇಲ್ಲದವನು ಪಶುವಿನಂತೆ. ನ ಚೋರಾಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಯಾವುದನ್ನು ಕಳ್ಳರು ಕದಿಯಲಾಗದೋ, ರಾಜನು ಪಡೆದುಕೊಳ್ಳಲಾಗದೋ, ಸಹೋದರರೊಂದಿಗೆ ಹಂಚಿಕೊಳ್ಳಲಾಗದೋ ಭಾರವಾದ ಹೊರೆಯೆಲ್ಲವೋ ಖರ್ಚು ಮಾಡಿದ್ದಷ್ಟು ವೃದ್ಧಿಸುವ ವಿದ್ಯೆಯೆಂಬ ಧನವು ಎಲ್ಲ ಸಂಪತ್ತಿಗಿಂತಲೂ ಪ್ರಧಾನವು. ರೂಪ ಯೌವನ ಸಂಪನ್ನ ವಿಶಾಲಕುಲ ಸಂಭವಾಃ ವಿದ್ಯಾಹೀನ ನ ಶೋಭಂತೆ ನಿರ್ಗಂಧ ಇವ ಕಿಂಶುಕಾಃ. ಹೇಗೆ ಸುವಾಸನೆ ಇಲ್ಲದ ಕಿಂಶುಕ ಅಂದರೆ ಮುತ್ತುಕದ ಹೂವನ್ನು ದೇವರ ಪೂಜೆಗೆ ಬಳಸುವುದಿಲ್ಲವೋ, ಹಾಗೆಯೇ ರೂಪ ಯೌವನಗಳಿರುವ ಪ್ರಖ್ಯಾತ ವಂಶದಲ್ಲಿ ಹುಟ್ಟಿದ ವಿದ್ಯಾಹೀನನು ಶೋಭಿಸುವುದಿಲ್ಲ.